ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಅಣ್ಣ ತಮ್ಮ ಇಬ್ರು ಒಂದು ಕಾರ್ ಗ್ಯಾರೇಜ್ ಹತ್ರ ಹೋಗೋರೆ. ಅಲ್ಲಿ ಕೆಲಸ ಮಾಡೋನು ಕೆಟ್ಟು ಅಭ್ಯಾಸಗಳನ್ನ ಇಟ್ಕೊಂಡಿದ್ದಾನೆ. ಸರಿ ಅಣ್ಣ ತಮ್ಮ ಇಬ್ರು ಹೋದ್ರಲ್ಲ, ಅಣ್ಣ ಹೇಳ್ತಾವನೆ, ಲವ್ ನಿನ್ ಬೆರಳು ಕಟ್ ಮಾಡ್ಕೋ, ನಿನ್ಗೆ ಬೇಕಾಗಿರೋ ಪೌಡರು ಇಲ್ಲೇ ಇದೆ ಕೊಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ತಮ್ಮ ಅಣ್ಣದ ಹೇಳ್ತಾವನಲ್ಲ, ಕುತ್ಕೊಳ್ಳೋ 5 ನಿಮಿಷ ಕೆಲಸ ಅಂತ ಅವನ್ನ ಚೇರ್ ಮೇಲೆ ಕುಂಡ್ರಿಸ್ತಾನೆ. ಆಕ್ಚುಲಿ ಅಣ್ಣ ಏನ್ ಹೇಳ್ತಾನೆ ಗೊತ್ತಾ, ಅವ್ನ ಬೆರಳನ್ನ ಅವನೇ ಕಲ್ಲೆತ್ಕೊಂಡು ಜಜ್ಕೊಬೇಕಂತೆ. ಹಂಗ್ ಜಜ್ಕೊಂಡ್ರೆ ಆ ಪೌಡರ್ ಎಲ್ಲ ಅವನಿಗೆ ಗಿಫ್ಟ್ ಆಗಿ ಕೊಡ್ತಾರಂತ ಇವರು. ಬಟ್ ಆ ಕಾರ್ ಗ್ಯಾರೇಜ್ ಅವನು, ಲೇ ನೀವೇನ್ ತಮಾಷೆ ಮಾಡ್ತಾ ಇರೋನೋ, ಆ ಬೆರಳನ್ನ ನಾನು ಹೆಂಗೋ ಜಜ್ಕೊಳ್ಳಿ ಅಂತ ಕೇಳ್ತಾನೆ. ಇಲ್ಲಿ ನೋಡೋ, ನಿನ್ಗೆ ಬೇಕಾಗಿರೋ ಪೌಡ್ರು ಬೇಕು ತಾನೆ ನಿನಗೆ, ಅಕಸ್ಮಾತ್ ನೀನು ಜಜ್ಕೊಂಡಿಲ್ಲ ಅಂದ್ರೆ ಈ ಪೌಡರ್ ನಿನ್ಗೆ ಕೊಡಲ್ಲ ಅಂತ ಅಣ್ಣ ಹೇಳ್ತಾವನೆ. ಸರಿ ಅಂತೇಳಿ ಆ ಗ್ಯಾರೇಜ್ ಅವನು ಪೌಡರ್ ಮೇಲಿರೋ ಆಸೆಗೆ ಆ ಬೆರಳನ್ನ ಎತ್ತಿ ಜಜ್ಕೊಂಡ್ಬಿಡ್ತಾನೆ. ಆಮೇಲೆ ಆ ಪೌಡ್ರು ಕೊಡ್ತಾರೆ. ನೋಡ್ರೆ ಅದೊಂದು ಸಾಲ್ಟ್ ಪ್ಯಾಕೆಟ್. ಅವನಿಗೊಂಥರ, ಲೇ ಏನಕ್ರೋ ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ, ನಾವಿಬ್ರು ಒಂದು ಗೇಮ್ ಮಾಡಿದ್ವಿ ಕಣೋ, ನೀನು ಈ ಪೌಡ್ರಿಗೋಸ್ಕರ ಬೆರಳು ಜಜ್ಕೊಡಲ್ಲ ಅನ್ಕೊಂಡ್ವಿ, ಬಟ್ ತಮ್ಮ ಇಲ್ಲಣ್ಣ ಅವ್ನು ಜಜ್ಕೊಂತಾನೆ ಅಂತ ಹೇಳ್ದ. ಸುಮ್ಮನೆ ನನ್ನ ಸೋಲಿಸ್ದಲ್ಲೋ ಅಂತೇಳಿ ಹೋಯ್ತಾವೆ. ಇದೆಂತ ಸೈಕೋಗಳು ಇರ್ಬೋದು ಇವರಿಬ್ರು. ಸರಿ ಬನ್ನಿ, ಇಂಟ್ರೋನೇ ಮಸ್ತಾಗಿತ್ತಲ್ಲ. ಈ ಇಬ್ರು ಸೈಕೋಗಳ ಜೊತೆ ಒಂದು 10 ನಿಮಿಷ ನಾವು ಟ್ರಾವೆಲ್ ಮಾಡೋಣ. ಸರಿ ಅಂತೇಳಿ ಹಂಗೆ ಬೆಳಗ್ಗೆ ಆಯ್ತು. ತಮ್ಮ ಎದ್ದ. ಇವನು ತಮ್ಮ ಎದ್ಬಿಟ್ಟು ಅಮ್ಮ ಹತ್ರ ಹೋಯ್ತಾನೆ. ಅಮ್ಮನು, ಮಗನೇ ಎದ್ ಬಂದ, ನಿನಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ನಾನು ಅಮ್ಮಿ ಯಾವತ್ತೂ ನೀನೇ ನಮ್ಮ ನನಗೆ ಫೇವರೆಟ್ ಹುಡುಗಿ ಅಂತ ಮಗ ಹೇಳ್ತಾನೆ. ಸರಿನಪ್ಪ, ಅಮ್ಮನ ಸ್ವಲ್ಪ ಟಾನಿಕ್ ಕೊಡು. ನಾನೇನೋ ಟಾನಿಕ್ ಇರುತ್ತೆ ಅಮ್ಮನಿಗೆ ಮೈಗೆ ಹುಷಾರಲ್ಲ ಅನ್ಕೊಂಡೆ, ನೋಡ್ರಿ ಅವನೊಂದು ವೈನ್ ಹಾಕೊಡ್ತಾವನೆ ಅಮ್ಮನಿಗೆ. ಅಮ್ಮನು ಹೇಳ್ತಾವ್ರೆ, ಲವ್ ಸ್ವಲ್ಪ ಅವನ ಹತ್ರ ಹುಷಾರಾಗಿರು, ಅವನು ಮೆಂಟಲ್ ನನ್ನ ಮಗ ನಿಮ್ಮ ಅಣ್ಣ ಅಂತ. ಓಕೆಮ್ಮ ಅಂತೇಳಿ ಹಿಂಗ್ ಮಾತಾಡ್ತಾವ್ರೆ. ಟಕ್ಕಂತ ಅಲ್ಲೇ ಅಣ್ಣ ಬಂದ. ಲೇ ಬಾರೋ, ಜಾಸ್ತಿ ಮಾತಾಡಬೇಡ, ಅಮ್ಮನ ಹತ್ರ ಡಿಸ್ಟರ್ಬ್ ಮಾಡಬೇಡ, ಬಾ ಟಿಫನ್ಗೆ ಹೋಗೋಣ ಅಂತೇಳಿ ಇಬ್ಬರು ಒಂದು ಹೋಟೆಲ್ಗೆ ಹೋಯ್ತಾರೆ ಟಿಫನ್ ಮಾಡಕ್ಕೆ. ಅಣ್ಣನಿಗೆ ಅಲ್ಲಿ ಸಪ್ಲೈ ಮಾಡೋ ಹುಡುಗಿ ನೋಡಿದ ತಕ್ಷಣ ಒಂಥರ ಲವ್ ಆಗೋಯ್ತು. ತಮ್ಮನ ಹತ್ರ ಇದೆಲ್ಲ ಹೇಳ್ತಾವನೆ. ಹೌದಣ್ಣ, ನನಗೆ ತುಂಬಾ ಇಷ್ಟ ಆದ್ಲ ಅವಳು, ನನ್ ಬೇಕಾದ್ರೆ ಹೋಗಿ ಮಾತಾಡಲ್ಲ ಅಂತ ಕೇಳ್ತಾನೆ. ಏಯ್ ಬೇಡ ಸುಮ್ಮನೆ ಇರೋ, ಅವಳಿಗೆ ಆಲ್ರೆಡಿ ಮದುವೆಯಾಗಿ ಮಗು ಇರಂಗೈತೆ ಅಂತೇಳಿ ಸೀದಾ ಇಬ್ರು ಆಚೆ ಬರ್ತಾರೆ. ಬಟ್ ಅಣ್ಣನಿಗೆ ಆ ಹುಡುಗಿ ಮೇಲೆ ಜ್ಞಾನ. ಸರಿ ಅಂತೇಳಿ ಇಬ್ರು ಒಂದು ಮೂವಿಗೆ ಹೋಯ್ತಾರೆ. ಅಲ್ಲಿ ಅಣ್ಣ ಹೇಳ್ತಾವನೆ, ತಮ್ಮ ನಾವಿಬ್ರು ದೊಡ್ಡವರಾಗಿದ್ದೀವಿ ಕಣೋ, ಇವತ್ ನೈಟು ಅದನ್ನ ಒಂದು ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡೋಣ ಅಂತ ಕೇಳ್ತಾನೆ. ಅಣ್ಣ ಅದು ತಪ್ಪಲ್ವಣ, ಲೈ ನಾವು ದೊಡ್ಡವರಾಗಿದ್ದೀವಿ ಕಣೋ ಬಾ ಅಂತೇಳಿ ಸೀದಾ ಒಂದು ವೇಶ್ಯೆ ಹತ್ರ ಹೋಯ್ತಾರೆ. ಆ ವೇಶ್ಯನು, ನೋಡಪ್ಪ ಇಬ್ಬರಿದ್ದೀರಾ, ಸ್ವಲ್ಪ ಕಷ್ಟ ಆಗತ್ತಲ್ಲಪ್ಪ ಅಂತ ಕೇಳ್ತಾವ್ರೆ. ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ನಾವು ಹೊಸ್ತಿದ್ರಲ್ಲಿ ಅಂತೇಳಿ ಸೀದಾ ಅವಳನ್ನ ರೂಮಿಗೆ ಕರ್ಕೊಂಡು ಹೋಯ್ತಾರೆ. ಸರಿ ಆ ಹುಡುಗಿನ ಪಾಪ ಅವ್ರ ಕೆಲಸನ ಶುರು ಮಾಡ್ತಾರೆ. ಟಕ್ಕಂತ ಅಣ್ಣ ಎದ್ಬಿಟ್ಟು, ಲೋ ತಮ್ಮ ಇವಳು ಸರಿಲ್ಲ ಕಣೋ, ಬಾ ಹೋಗೋಣ ಆಚೆ ಅಂತೇಳಿ ಸೀದಾ ಅವನ್ನ ಕರ್ಕೊಂಡು ಹೋಯ್ತಾವ್ರೆ. ತಮ್ಮನು ಕೇಳ್ತಾವನೆ, ಅಣ್ಣ ಯಾಕೆ ನೀ ಇದರ ಮೆಂಟಲ್ ತರ ಆಡ್ತಾ ಇದೆಯಾ ಅಂದ್ಬಿಟ್ಟು ತಮ್ಮನಿಗೆ ಹೊಡಿಯಕ್ ಹೋಯ್ತಾನೆ. ಅಣ್ಣ ಹೇಳೋ ಮಾತು ನೀಟಾಗಿ ಕೇಳಬೇಕು ಆಯ್ತಾ, ಅಣ್ಣನಿಗೆ ತಿರುವಾಕೊಂಡೆಲ್ಲ ಮಾತಾಡ್ಬಾರ್ದು ಕಣೋ ನೀನು ಅಂತ ಹೇಳ್ತಾವನೆ. ಸರಿ ಅಣ್ಣ ಸಾರಿ ಅಂತೇಳಿ ಅಲ್ಲಿಗೆ ಮ್ಯಾಟ್ರ್ ಮುಗೀತು. ತಿರ್ಗಾ ತಮ್ಮ ಅಮ್ಮನ ಹತ್ರ ಹೋಗವನೆ. ಅಮ್ಮ ಈ ಥರ ಅಣ್ಣ ನನಗೆ ಹೊಡೆದಮ್ಮ, ಏನೋ ಹೊಡೆದ್ನ, ಅದಕ್ಕೆ ಅವತ್ತೇ ಹೇಳಿದೆ ನಿನ್ಗೆ ಸ್ವಲ್ಪ ಹುಷಾರಾಗಿರೋ ಅವನ ಹತ್ರ ಅಂದ್ಬಿಟ್ಟು ಅಮ್ಮ ಸ್ವಲ್ಪ ಅವನಿಗೆ ಸಮಾಧಾನ ಮಾಡ್ತಾರೆ. ತಿರ್ಗಾ ಮಾರನೇ ದಿನ ಅದೇ ಹೋಟೆಲ್ಗೆ ಬಂದವನೆ. ಇವಳು ಆಕ್ಚುಲಿ ಅಣ್ಣ ಲವ್ ಮಾಡ್ತಿದ್ದ ಹುಡುಗಿ ತಾನೇ ಇವಳು, ಹೋಟ್ಲವಳು. ಆದ್ರೆ ತಮ್ಮ ಟಿಕಾಯಿಸ್ಕೊಂಡ್ಬಿಟ್ಟಾಗರು, ಟಿಕಾಯಿಸ್ಕೊಂಡು ಅವಳನ್ನ ಫೀಲಿಂಗ್ಗೆ ಕರ್ಕೊಂಡು ಹೋಗೋದ. ಅಣ್ಣನಿಗೆ ಇದೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದಾನೆ. ಬಟ್ ಅಣ್ಣ ಅದೇ ಸೀಟ್ ಮುಂದ್ಗಡೆ ಕುಂತ್ಕೊಂಡಿದ್ದಾರೆ. ಅವರು ಇಂಟರ್ವಲ್ ಹಂಗೆ ಆಚೆ ಬಂದ್ರು. ಏನೋ ತಮ್ಮ ನನಗೆ ಗೊತ್ತಿಲ್ಲದೆ ಕರ್ಕೊಂಡ್ ಬಂದಲ್ಲ, ಅಲ್ಲಿ ತಪ್ಪು ತಾನೇ ಇದು ಅಂತ ಹೇಳ್ತಾವನೆ. ಹಂಗಾರೆ ಮನ್ಸಲ್ಲಿ ಹೇಳ್ಕೊಂತ ನೀನು, ಸರಿ ಕಣೋ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ, ಇಲ್ತಾನೆ ಮನೆ ಕರ್ಕೊಂಡು ಹೆಂಗೆ ಅಂತೇಳಿ ಸೀದಾ ಅವಳನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಮನೆಗೆ ಕರ್ಕೊಂಡ್ ಬಂದ್ರಲ್ಲ, ಆ ಹುಡುಗಿನ ಸ್ವಲ್ಪ ಹಾಲಲ್ಲಿ ನಿಲ್ಲಿಸ್ಬಿಟ್ಟು ಅಣ್ಣ ತಮ್ಮ ಇಬ್ರು ಹೋಗಿ ರೂಮ್ ಅಲ್ಲಿ ಮಾತಾಡ್ತಾವ್ರೆ. ಲೋ ನಮಗಾಗಿ ಬಂದಿದ್ದ ಏಂಜಲ್ ಕಣೋ ಅವಳು, ಅವಳನ್ನ ಮಾತ್ರ ಬಿಟ್ಬಿಟ್ಟು ಅನ್ಕೋ, ತುಂಬಾ ದೊಡ್ಡ ತಪ್ಪಾಗುತ್ತೆ. ಒಂದ್ ಕೆಲಸ ಮಾಡೋಣ ತಮ್ಮ, ಇಬ್ರು ಎಂಜಾಯ್ ಮಾಡೋಣ ಅಂತೇಳಿ ತಮ್ಮನ್ ತಲೆ ಕೆಡಿಸ್ಬಿಡ್ತಾನೆ. ಇನ್ನೇನು ಅಣ್ಣ ಇಲ್ಲಿ ಅಡಿಗೆ ಮಾಡ್ತಾನಲ್ಲ, ಆ ಹುಡುಗಿಗೂ ಒಂಥರ ಡೌಟ್ ಆಗುತ್ತೆ, ಇವ್ರೇನೋ ಮಾಡಂಗ ಅವರೇ ಸೈಕೋಗಳು ಅಂತ. ಟಕ್ಕಂತ ಅಣ್ಣ ಚಾಕು ಎತ್ಕೊಂಡು ಚುಚ್ಚಕ್ ಹೋಯ್ತಾನೆ. ಆ ಹುಡುಗಿನೂ ಆ ಪ್ಲೇಟ್ ಇರುತ್ತೆ ಅಲ್ಲಿ, ಅದೆತ್ತಿ ತಲೆ ಮೇಲೆ ಹೊಡೆದಿ ಸೀದಾ ಅಲ್ಲಿಂದ ಎಸ್ಕೇಪ್ ಆಗಿ ಹೋಯ್ತಾಳೆ. ಆದ್ರೆ ತಮ್ಮ ಬಿಡ್ತಾ ಇಲ್ಲ, ಹಂಗೆ ಓಡಿಸ್ಕೊಂಡು ಹೋಯ್ತಾವನೆ. ಒಂದ್ ಕಲ್ ತಗೊಂಡು ಹೊಡಿತಾನೆ. ಆ ಹುಡುಗಿ ಪಾಪ ಅಲ್ಲೇ ಬಿದ್ದೋಗುತ್ತೆ. ತಿರ್ಗಾ ಒಂದ್ ಕಲ್ ತಗೊಂಡು, ನೀನು ನಮ್ಮನೆ ದೇವ್ರು ಅನ್ಬಿಟ್ಟು ಡಮಾರ್ ಅಂತ ಹೊಡೆದಿ ಆ ಹುಡುಗಿನ ಸಾಯಿಸೇ ಬಿಡ್ತಾನೆ. ಹಂಗೆ ಒಂಥರ ಅವನು ಸ್ವರ್ಗದಲ್ಲೇ ಇರಂಗಾಯ್ತು. ದೇವ್ರೇ ಆ ಹುಡುಗಿನ ನನ್ನ ಕೈಲೇ ಬಲಿ ತಗೊಂಡ, ನನಗೊಂಥರ ಇದು ಚೆನ್ನಾಗಿದೆ ಅಂತೇಳಿ ತಮ್ಮ ಅವನ್ ಸೈಕೋ ಬುದ್ಧಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ. ಅಣ್ಣನ್ಗೆ ಈ ಕಡೆ ಫುಲ್ಲು ಡರ್ ಆಗೋಯ್ತು. ಇವನು ಚಿಕ್ಕ ಹುಡುಗ ಅನ್ಕೊಂಡ್ರೆ ಇಷ್ಟು ದೊಡ್ಡ ಕೆಲಸ ಎಲ್ಲ ಮಾಡ್ತಾನೆ ಅನ್ಬಿಟ್ಟು ಅಣ್ಣನ್ಗೆ ಫುಲ್ಲು ಭಯ. ಅದೆಲ್ಲ ಬಂದು ಇಲ್ಲಿ ಸೋಪಲ್ಲಿ ಕುತ್ಕೊಂಡು ಹೇಳ್ಕೊಂತ ಅವನೇ. ಆ ಕಲ್ನ ಇವನು ಕೈಯಲ್ಲಿ ಹಾಕೊಂಡಿದ್ದಾನೆ. ಅಣ್ಣ ಇದೊಂಥರ ನನಗೆ ದೇವರೇ ಕೊಟ್ಟರು ಆಯ್ದು ಇದ್ದಂಗೆ ಐತೆ ಕಣೋ, ಅದಕ್ಕೆ ಇದನ್ನ ನಾನು ಜೊತೆಲೇ ಇಟ್ಕೊಳ್ಳ ಅಂತ ಹೇಳ್ತಾ ಅಣ್ಣನಿಗೆ ಇನ್ನೂ ತಲೆ ಕೆಡ್ತಾ ಇದೆ. ಮರ್ಡರ್ ಆಯ್ತಲ್ಲ, ಇನ್ನು ಪೊಲೀಸ್ ಅವರು ಎಂಟ್ರಿ. ಹಾಸ್ಪಿಟ್ಲಿಗೆ ಬಂದವರೆ ಆ ಬಾಡಿನ ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಾವ್ರೆ. ಆ ಡಾಕ್ಟ್ರು ಕರೆಕ್ಟಾಗಿ ಹೇಳ್ತಾರೆ, ಸರ್ ಇದು ನನಗೆ ಗೊತ್ತಿರಂಗೆ ಯಾವ್ದಾದ್ರು ಕಲ್ಲಲ್ಲೇ ಹೊಡೆದಿರ್ಬೇಕು ಸರ್. ಹೌದಾ, ಅದಂಗ್ರಿ ಕರೆಕ್ಟಾಗಿ ಹೇಳ್ತೀರಾ, ಯಾಕಂದ್ರೆ ಆ ಬುಡ್ಡೆ ಎಲ್ಲ ಹಂಗಾಗಿದೆ ಸರ್ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವ್ರಿಗೆ ನೀಡಕ್ಕೆ ಡೌಟ್ ಆಯ್ತು. ಸರಿ ಆ ಹುಡುಗಿ ಕೆಲಸ ಮಾಡ್ತಾ ಇದ್ದಲ್ಲ ಅದೇ ಹೋಟ್ಲ್ ಬಂದು ಎಂಕ್ವೈರಿ ಮಾಡ್ತಾವ್ರೆ. ಅಲ್ಲೇ ಅಣ್ಣ ತಮ್ಮ ಇಬ್ರು ಕುತ್ಕೊಂಡಿದ್ದಾರೆ. ಬಂದು ಅವ್ರ ಹತ್ರ ಸ್ವಲ್ಪ ಕೇಳ್ತಾರೆ, ಹೌದು ಆ ಹುಡುಗಿ ನೀವು ನೋಡಿದೀರಾ ಸರ್? ಯಾವ ಹುಡುಗಿನ ಗೊತ್ತಾಗಿಲ್ಲ ಅಂತ ತಮ್ಮ ಹೇಳ್ತಾವನೆ. ಅದೇನಪ್ಪ ಇಲ್ಲಿ ಹೋಟ್ಲಲ್ಲಿ ಒಬ್ಬ ಹುಡುಗಿ
ಸಪ್ಲೈ ಮಾಡ್ತೈತಲ್ಲ ಆ ಹುಡುಗಿ. ಸರ್ ಆ ಹುಡುಗಿಗೆ ಏನಾಯ್ತು ಸರ್, ನಾನು ನೆನ್ನೆದ ಆ ಹುಡುಗಿ ಕೈಯಲ್ಲಿ ಕಾಫಿ ಕೊಡದೆ ಇಲ್ಲಿ ಆ ಹುಡುಗಿನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಇವರಿಬ್ರು ನಾಟಕ ಆಡ್ತಾವ್ರೆ. ಯಾಕಂದ್ರೆ ಕೊಲೆ ಮಾಡಿದೆ ಇವರೇ ಅಲ್ವಾ, ನಮ್ಗೆ ನಂಗೆಲ್ಲ ಗೊತ್ತಿಲ್ಲ ಸರ್ ಅಂತೇಳಿ ಮಾತನ್ನ ಚೇಂಜ್ ಮಾಡಿ ಅಣ್ಣ ತಮ್ಮ ಫಸ್ಟ್ ಅಲ್ಲಿಂದ ಹಾಕಿ ಮೂವಿಗೆ ಹೋಯ್ತಾರೆ. ಬಟ್ ಅಣ್ಣ ಇಲ್ಲ ಜೊತೆಲಿ, ತಮ್ಮ ಮಾತ್ರ ಇದ್ದಾನೆ. ತಮ್ಮ ಮೂವಿ ನೋಡ್ತಾವನೆ. ಅದೇ ಫಸ್ಟ್ ಟೈಮ್ ಇವ್ರು ಮೂವಿ ಬಂದಾಗ ಒಂದ್ ಯಪ್ಪ ಬಡ್ಕೊಂಡಲ್ಲ, ಅವ್ನ್ ಕತ್ತಿಗೆ ಒಂದ್ ಚೈನ್ ಹಾಕ್ಬಿಟ್ಟು ಹಂಗೆ ಅವನ್ನ ಸಾಯಿಸೇ ಬಿಡದ. ಎರಡನೇ ಕೊಲೆ ಮಾಡ್ಬಿಟ್ಟ ತಮ್ಮ. ಅಣ್ಣನ್ಗೂ ಗೊತ್ತಾಗೋಯ್ತು, ಓಕೆ ಇವ್ನ್ ಬರ್ತಾ ಬರ್ತಾ ಸೈಕೋ ಆಯ್ತವನೆ, ಹೆಂಗಾರು ಇವನ ತಂದೆ ಎಸ್ಕೇಪ್ ಆಗ್ಬೇಕಪ್ಪ ಅಂತೇಳಿ ಅಣ್ಣನಿಗೆ ಭಯ ಆಗ್ತಾ ಇದೆ. ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಹಂಗೆ ಅದೇ ಹುಡುಗಿ ಸತ್ತೋದ್ರಲ್ಲ ಅವ್ರ ಮಕ್ಕಳನ್ನ ಬಂದು ಮೀಟ್ ಮಾಡ್ತಾರೆ. ಪೊಲೀಸ್ ಅವರು ಏನ್ ತಲೆ ಕೆಡ್ಸ್ಕೊಂಡ್ಬಿಡ್ರಿ, ಹೆಂಗಾರು ಮಾಡಿ ಅವ್ರನ್ನ ಕಂಡಿಡ್ದು ಬಿಡ್ತೀನಿ ಅಂತೇಳಿ ಹೋಯ್ತಾರೆ. ಹಂಗೆ ಈ ಕಡೆ ಅಣ್ಣನ್ ತೋರಿಸ್ತಾರೆ. ಅಲ್ಲಿ ಯಾರೋ ನಿಂತ್ಕೊಂಡ್ರಂಗಾಯ್ತು, ಯಾರದು ಅಂತ ನೋಡ್ತಾನೆ. ನೋಡ್ರೆ ಯಾರಿಲ್ಲ, ಅಲ್ಲಿ ಟಿವಿ ಆನ್ ಆಗಿದೆ ಅಷ್ಟೇ. ಈ ಕಡೆ ಅಮ್ಮ ಮಗನ್ ತೋರ್ಸ್ತಾರೆ. ಅದೇ ಚಿಕ್ಕವನ್ನ ಅಮ್ಮನಿಗೆ ಜ್ಯೂಸ್ ಹಾಕೊಡ್ತಾವನೆ. ಅಮ್ಮ ಮಲ್ಕೊಮ್ಮ, ಟೈಮ್ ಆಯ್ತು ಅಂತೇಳಿ ತಲೆಗೊಂದು ಚುಮ್ಮ ಕೊಟ್ಬಿಟ್ಟು ಹಂಗೆ ಆಚೆ ಬರ್ತಾನೆ. ನೋಡಿದ್ರೆ ಅಣ್ಣ ಅಲ್ಲೇ ನಿಂತವನೆ. ಯಾಕೋ ನಾನು ಆಚೆ ಹೋಯ್ತಾ ಇದೀನಿ, ಬರ್ತೀಯಾ? ಆಚೆನಾ? ಇಷ್ಟೊತ್ತಿಗೆ ಎಲ್ಲ ಹೋಯ್ತಾ ಇದೆಯಾ? ನನಗೆ ಸ್ವಲ್ಪ ಕೆಲಸ ಇದೆ ಕಣೋ, ನೀನು ಬರಂಗಿದ್ರೆ ಬಾ, ಇಲ್ಲ ಇಲ್ಲೇ ಇರೋ ಅಂತೇಳಿ ಸೀದಾ ತಮ್ಮ ಆಚೆ ಹೊಂಟೈತಾನೆ. ಎಲ್ಲಿಗಪ್ಪ ಹೋಯ್ತಾವ ನೀನು ಅಂತ ಅನ್ಕೊಂಡ್ರೆ ಅವಾಗಲೇ ಒಂದು ವೇಷ ನೋಡಿದ್ನಲ್ಲ, ಆ ವೇಷ ಐತಾನೆ ತಿರ್ಗಾ ವಾಪಸ್ ಹೋಗೋನೆ. ಅವಾಗ ಜೊತೆ ನಮ್ಮ ಅಣ್ಣ ಇದ್ದ, ಅವನು ವೇಸ್ಟ್, ನೀನು ಬಾ ಅಂತೇಳಿ ಸೀದಾ ಅವಳನ್ನ ಕಾರಲ್ಲಿ ಕುಂಡ್ರಿಸ್ಕೊಂಡು ಅದೇ ರೂಮಿಗೆ ಕರ್ಕೊಂಡು ಹೋಯ್ತಾನೆ. ಈ ಕಡೆ ತಮ್ಮನ್ ತೋರಿಸ್ತಾರೆ, ಸಾರಿ ಈ ಕಡೆ ಅಣ್ಣನ್ ತೋರಿಸ್ತಾರೆ. ಅಣ್ಣ ಹಂಗೆ ಮಲ್ಕೊಂಡವನೆ. ನೋಡ್ರೆ ಅವಳು ಕೊಲೆ ಮಾಡಿದ್ರಲ್ಲ ಆ ಹುಡುಗಿ ಬಂದ್ಬಿಡವಳೆ ಕನಸಲ್ಲಿ. ತಿರ್ಗಾ ಈ ಕಡೆ ತಮ್ಮನ್ ತೋರಿಸಿದ್ರು. ಅವಳಿಗೆ ಬೇಕಾಗಿರೋ ದುಡ್ಡೆಲ್ಲ ಕೊಡ್ತಾನೆ. ತಲೆನ ಕೂಡ ಒಂಥರ ಸೈಕೋ ತರ ಅಲ್ಲಾಡಿಸ್ತಾವನೆ. ಈ ಕಡೆ ಅಣ್ಣನ್ ತೋರಿಸ್ತಾರೆ, ಕೈಲೊಂದು ಗನ್ ಇಟ್ಕೊಂಡು ಆ ಕಡೆ ಈ ಕಡೆ ಹುಡ್ಕೊಂಡು ಬರ್ತಾ ಅವನೆ. ಆ ಕಡೆಯಿಂದ ಇಲ್ ಬಾ, ನಾನು ಇಲ್ಲಿದ್ದೀನಿ ಕಣೋ ಅಂತ ವಾಯ್ಸು. ಈ ಕಡೆ ತಮ್ಮನ್ ತೋರಿಸ್ತಾರೆ. ಆ ಹುಡುಗಿ ಜೊತೆ ರೊಮ್ಯಾನ್ಸ್ ಆಗಿ ಮಾತಾಡ್ತಾವನೆ. ಅವಳಿಗೂ ಖುಷಿನೇ, ಓಕೆ ಇದೇನೋ ಒಳ್ಳೇದಾಗುತ್ತೆ, ಒಳ್ಳೆ ಹುಡುಗನ್ ತರ ಅವಳು ಪಳಗ್ತಾವಳೆ. ನೋಡಿದ್ರೆ ಅವಳನ್ನ ಹೊಡೆದ್ ಬಿಡೋದು ಹಂಗೆ ಇವನು ತಳ್ಬಿಡ್ತಾನೆ. ಇವಳು ಅಲ್ಲೇನೋ ಇರುತ್ತೆ ಪೆಪ್ಪರ್ ಸ್ಪ್ರೇ ಏನೋ ಎತ್ತಿ ಅವನ ಕಣ್ಣಿಗೆ ಹೊಡಿತಾಳೆ. ಅವನ ಹಂಗೆ ಕೆಳಗಡೆ ಬೀಳ್ತಾನೆ. ಹಂಗೆ ಈ ಕಡೆ ಅಣ್ಣನ್ ತೋರಿಸಿದ್ರು. ನೋಡಿದ್ರೆ ಅವನ ಆರ್ಟ್ ಓಪನ್ ಆಗಿ ಫುಲ್ಲು ಚಿಟ್ಟೆಗಳು ಆಡ್ತಾ ಇದೆ. ನೋಡಿದ್ರೆ ಪಾಪ ಅಣ್ಣನಿಗೆ ಇದೆಲ್ಲ ಒಂದು ಕನಸು. ಹಂಗೆ ಎದ್ದು ಆಚೆ ಬಂದ. ಈ ಕಡೆ ಪೊಲೀಸ್ ಅವರು ತಲೆ ಮೇಲೆ ಕೈ ಕುಂತವ್ರೆ, ಹೆಂಗಪ್ಪ ಕಂಡಿಡಿದೀವಿ ನನ್ನ ಮಕ್ಕಳನ್ನ ಅಂತ. ಅವರು ಬುದ್ಧಿನ ಸ್ವಲ್ಪ ಉಪಯೋಗಿಸಿ ಆ ಹೆಣ ತರ ಮಾತಾಡ್ತಾವ್ರೆ. ಇಮ್ಯಾಜಿನ್ ಅಲ್ಲಿ ಹೇಳ್ತಾವ್ರೆ, ಸರ್ ನನ್ನ ಮಗು ಚೆನ್ನಾಗಿದ್ಯಾ ಅಂತ ಅವಳು ಕೇಳ್ತಾವಳೆ. ಎಲ್ಲರೂ ಚೆನ್ನಾಗವ್ರೆ, ನಿನ್ನ ಕೊಲೆ ಮಾಡಿದ್ಯಾರು ಪ್ಲೀಸ್ ಹೇಳು ಅಂತ ಹೇಳ್ತಾವ್ರೆ. ಅವಾಗ ಪೊಲೀಸ್ ಅವರು ಅರ್ಧಂಬರ್ಧ ಗೆಸ್ ಮಾಡಿದ್ರು, ಸರ್ ಅವರು ಒಬ್ಬರಲ್ಲ ಇಬ್ರು ಅಂತ. ಈ ಕಡೆ ಹಂಗೆ ತಮ್ಮನ್ ತೋರಿಸಿದ್ರು. ಅಲ್ಲಿ ಯಾವ್ದೋ ಒಂದು ಆಕ್ಷಾ ಪ್ರೇಮ್ ತಗೊಂಡವನೆ. ಪಕ್ಕದಲ್ಲಿ ಒಬ್ಬ ಕುಂತವನೆ ಥಿಯೇಟ್ರಲ್ಲಿ. ಹಂಗೆ ಈ ಕಡೆ ಪೊಲೀಸ್ ಅವರು ಸೀದಾ ಅವ್ರ ಮನೆಗೆ ಬಂದ್ರು. ಅಣ್ಣನಿಗೆ ತಲೆಲ್ಲ ಏಟಾಗೈತೆ, ಯಾಕಂದ್ರೆ ಮೊನ್ನೆ ಕನ್ಸಲ್ಲಿ ಅಲ್ಲಿ ಬಿದ್ದಿರ್ತಾನೆ ಅವನು. ಓಕೆ ಸರ್ ಏನ್ ಹೇಳಿ? ಇಲ್ಲಪ್ಪ ನಿಮ್ಮ ಮನೇಲಿ ಚೆಕ್ ಮಾಡಬೇಕು. ಸರಿ ಬನ್ನಿ ಸರ್ ಅಂತೇಳಿ ಸೀದಾ ಮನೆ ಕರ್ಕೊಂಡ್ ಬರ್ತಾನೆ. ಅವರು ಮನೇಲಿ ಆ ಕಡೆ ಈ ಕಡೆ ನೋಡ್ತಾವ್ರೆ. ಗನ್ನು ಕೈ ಹಾಕ್ತಾರೆ. ಅಣ್ಣ ಹೆಂಗೋ ನಿಂತವನ್ ಹಂಗೇನೆ, ಲೋ ನೀನ್ ದೊಡ್ಡವನು ಆಯ್ತಾ, ಸುಳ್ಳುಗಳು ಹೇಳ್ಬೇಡ, ಏನಾಯ್ತು ಹೇಳ್ಬಿಡು, ನಿನ್ನ ಹೆಂಗಾರು ಮಾಡಿ ನಾನು ಸೇಫ್ ಮಾಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಇವನಂತರ ತೊದಲ್ತಾವನೆ. ಸರ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್, ನಾನು ಎಷ್ಟೋ ಹೇಳ್ದೆ, ಅವನೇ ಸರ್ ಮಾಡಿದ್ದು ಅಂತೇಳಿ ತಮ್ಮನ ಹೆಸರು ಹೇಳ್ಬಿಟ್ಟ. ಈ ಕಡೆ ಅಮ್ಮ ಮಗನ್ ತೋರ್ಸಾರೆ ಅದು ದೊಡ್ಡವನ್ನ. ಅಮ್ಮ ಏನಮ್ಮ ಇಬ್ಬರನ್ನು ಒಂದೇ ಹೋಟೆಲ್ದೇನೆ ನೀನು ಎತ್ತೆ, ಅವ್ನು ಯಾಕೆ ಮೊಳ್ಳೆ ಮೆಂಟ್ಲಿದ್ದಂಗೆ ಅವನೇ ಸೈಕೋ ಅಮ್ಮ ಅವನು ಅಂತ. ತಪ್ಪು ನಾನು ಏನು ಮಾಡಿದೆ ಹೇಳು? ಓಕೆ ಮಗನೇ ನಾನು ಸಾಯಿಸ್ತೀಯಾ, ಅಮ್ಮನೂ ಒಂದು ಗ್ಲಾಸು ವೈನ್ ಕೊಡೋ ಅಂತ ಕೇಳ್ತಾವ್ರೆ. ಓಕೆ ಅಮ್ಮನೂ ವೈನ್ ಕುಡ್ಕೊಂಡು ಹಂಗೆ ಮಾತಾಡ್ತಾವ್ರೆ. ಗನ್ ತಗೊಂಡ ಕೈಗೆ. ಅವನ ಬಗ್ಗೆನೇ ಅವ್ನು ತುಂಬ ಒಳ್ಳೆಯವನು ಕಣೋ, ಅವನ ಥರ ತಮ್ಮ ಸಿಕ್ಕಕ್ಕೆ ನೀನು ಪುಣ್ಯ ಮಾಡಿರಬೇಕು ಹಂಗೆಂಗಂತ ಹೇಳ್ತಾವ್ರು. ನೋಡಿ ಇವನು ಕೋಪ ಬಂದು ಢಮಾರ್ ಅಂತ ಗನ್ನಲ್ಲೇ ಶೂಟ್ ಮಾಡ್ಬಿಡ್ತಾನೆ. ಈ ಕಡೆ ತಮ್ಮ ಕೊಲೆ ಮೇಲೆ ಕೊಲೆ ಮಾಡ್ತಾವನೆ. ಒಂಥರ ಮೆಂಟ್ಲಿ ಆಗೋದ ಅವನು, ಸೈಕೋ ಮೆಂಟ್ಲ್ ಆಗೋದ ಅವನು. ಆ ಥಿಯೇಟ್ರಲ್ಲಿ ಅವ್ನು ಸಾಯಿಸೋರೆಲ್ಲ ಇದ್ದಾರೆ. ಎಲ್ಲರೂ ಅವನಿಗೆ ಕ್ಲಾಪ್ ಮಾಡೋ ಥರ ಆಯ್ತು. ಅವನ ಮೇಲೆ ರೋಜಾ ಹೂವು ಎಲ್ಲ ಬೀಳ್ತಾ ಇದೆ. ಪಾಪ ನಾನು ಒಳ್ಳೆ ಕೆಲಸನೇ ಮಾಡ್ತಾ ಇದೀನಿ, ನಾನು ದೇವ್ರ ಮಗ, ನಾನು ಎಲ್ಲಾರನ್ನೂ ಸಾಯಿಸ್ತೀನಿ ಅಂತೇಳಿ ಒಂಥರ ಸೈಕೋ ಥರ ಬಡ್ಕೊಂತಾವನೆ. ಹಂಗೆ ಮನೆಗೆ ಬಂದ. ನೋಡಿದ್ರೆ ಮೈಯೆಲ್ಲ ಫುಲ್ಲು ಬ್ಲಡ್. ಅಣ್ಣ ನಾನು ಒಂಥರ ದೇವ್ರ ಮಗ ಕಣೋ, ಎಲ್ಲರನ್ನೂ ಕೊಲೆ ಮಾಡ್ತಾ ಇರ್ತೀನಿ, ಆ ದೇವ್ರಿಂದ ನನ್ನ ಕಳಿಸಿರೋದು. ಇವಾಗ ನೋಡು ನಿನ್ನ ಕೂಡ ಕೊಲೆ ಮಾಡೋಣ ಅನ್ಕೊಂಡಿದೀನಿ ಅಂತೇಳಿ ಬೆಡ್ರೂಮ್ ಅಲ್ಲೋಗಿ ನೋಡ್ತಾನೆ. ನೋಡಿದ್ರೆ ಅಮ್ಮ ಅಲ್ಲಿ ಸತ್ತೋಗವ್ರೆ. ನಮ್ಮಮ್ಮನ್ನ ಕೊಲೆ ಮಾಡ್ಬಿಟ್ಟಲ್ಲ ನೀನು ಅಂತೇಳಿ ಆ ದೇವ್ರನ್ನ ಮುಗಿತಾವನೆ ಸೈಕೋ. ಅಣ್ಣ ಎಲ್ಲೋಗ್ತಾ ಇದೀಯಾ? ಬೇಡ ಕಣೋ ಬಾಯ್ಲಿ, ನೀನು ಆಚೆ ಹೋದ್ರೆ ಗೊತ್ತಾಗುತ್ತೆ ಅಂತೇಳಿ ಅಣ್ಣನ ಹಂಗೆ ಓಡಿಸ್ಕೊಂಡು ಹೋಯ್ತಾನೆ. ಅವನ ಕೈಯಲ್ಲಿ ಒಂದು ಗನ್ ಸಿಕ್ತು. ಅಣ್ಣ ಹಿಂಗೆ ಹೊಡಿಯಕ್ ಬರ್ತಾನೆ. ಢಮಾರ್ ಅಂತ ತಮ್ಮ ಶೂಟ್ ಮಾಡ್ಬಿಟ್ಟ. ಹಂಗೆ ಅಣ್ಣ ಸತ್ತಲ್ಲೋ, ನಮ್ಮ ಅಣ್ಣ ಕಣೋ ನೀನು, ನನ್ನ ಪ್ರಾಣ ಕಣೋ ನೀನು ಅಂತೇಳಿ ಸ್ವಲ್ಪ ಹತ್ಕೊಂಡು ಯಾವುದೋ ಆಡಾಡ್ಕೊಂಡು ಸೀದಾ ಹೋಗಿ ಕಾರಲ್ಲಿ ಕುತ್ಕೊಂಡು ಗೊಳೋ ಅಂತ ಹತ್ಕೊಂತವನೆ. ಸತ್ತವರೆಲ್ಲ ಅಲ್ಲಿ ಹಿಂದ್ಗಡೆ ಬಂದು ಹೋಯ್ತವ್ರೆ. ಕಾರಲ್ಲಿ ಕುತ್ಕೊಂಡು ಗೊಳೋ ಅಂತ ಹತ್ನಲ್ಲ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿದ್ರು ಅಣ್ಣ ತಮ್ಮ ಸೈಕೋ. ಅರೆ ಅಣ್ಣನೇ ಸೈಕೋ ಅನ್ಕೊಂಡೆ ಅವ್ನಿಗೆ ಹೊಡೆದ ನೋಡ್ಬಿಟ್ಟು. ಬಟ್ ತಮ್ಮ ಇಂಥ ಸೈಕೋ ಆಯ್ತಾನ ಅಂತ ನನಗೆ ಗೊತ್ತೇ ಆಗಿಲ್ಲ. ಸರಿ ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ, ಈ ಥರ ಸೈಕೋಗಳನ್ನ ತುಂಬ ಜನ ನೋಡೋಣ. ಬಾಯ್.